ಸೊ ನೀವು ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಕ್ಲಿಯರ್ ಮಾಡಿರುವ ಹಿಸ್ಟ್ರಿನ ಹೇಗೆ ರಿಕವರ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನೋ ಸರ್ಚ್ ಮಾಡಿರ್ತೀರ, ಸೊ ಅದು ನಮಗೆ ಬೇಕಿರಲ್ಲ, ಜಸ್ಟ್ ಕ್ಲಿಯರ್ ಹಿಸ್ಟ್ರಿ ಕೊಟ್ಟಿರ್ತೀರ, ಕಂಪ್ಲೀಟಾಗಿ ಕ್ಲಿಯರ್ ಆಗೋಗಿರುತ್ತೆ. ಅದನ್ನು ರಿಕವರಿ ಮಾಡೋದು ತುಂಬ ಈಸಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವಿಡಿಯೋನ ಹೊಸ್ತಾ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ. ಜಸ್ಟ್ ಹೇಗೆ ರಿಕವರ್ ಮಾಡೋದು ಅಂತಂದರೆ, ಜಸ್ಟ್ ನೀವು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀರ. ಈಗ ಕರ್ನಾಟಕ ಬ್ಯಾಂಕ್ ಮೊಬೈಲ್ ಪ್ಲಸ್ ಅಂತ ಇದೆ. ಸೊ ಈಗ ಇದನ್ನು ಸರ್ಚ್ ಮಾಡಿರ್ತೀರಾ. ಈಗ ಕಂಪ್ಲೀಟಾಗಿ ಈಗ ಸರ್ಚ್ ಬರಲು ಕೂತ್ಕೊಂಡಿದೆ. ಈಗ ಅದೊಂದು ಸರ್ಚ್ ಆಯಿತು. ನೆಕ್ಸ್ಟ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್, ಓಕೆನಾ? ಯೂಟ್ಯೂಬ್ ಅಂತ ಸರ್ಚ್ ಮಾಡಿರ್ತಾರೆ. ಇದು ಕೂಡ ಸರ್ಚ್ ಆಗಿದೆ. ಜಸ್ಟ್ ಆಮೇಲೆ ಏನು ಮಾಡ್ತೀರಾ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೀರಾ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದುವರೆಗೂ ಸರ್ಚ್ ಮಾಡಿರೋ ಹಿಸ್ಟ್ರಿ ಇಲ್ಲಿ ಕಾಣ್ತಾ ಇರ್ಬೋದು. ಈಗ ಡಿಲೀಟ್ ಬ್ರೌಸರ್ ಡಾಟಾ ಅಂತ ಹೇಳಿ ಕ್ಲಿಯರ್ ಮಾಡಿರ್ತೀರಾ. ಈಗ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಈಗ ಡಿಲೀಟ್ ಆಗುತ್ತೆ. ಈಗ ನೋಡಿ, ಜಸ್ಟ್ ಈಗ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಈಗ ಹಿಸ್ಟ್ರಿ ನಿಮಗೆ ಕಾಣ್ತಾ ಇರ್ಬೋದು 0 ಹಿಸ್ಟ್ರಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ಹಿಸ್ಟ್ರಿನೇ ಇಲ್ಲ. ಸೊ ಕಂಪ್ಲೀಟಾಗಿ ಹಿಸ್ಟ್ರಿ ಡಿಲೀಟ್ ಆಗೋಗಿದೆ. ಇದನ್ನು ರಿಕವರಿ ಮಾಡೋದು ತುಂಬ ಸುಲಭ. ನೀವೇನು ಮಾಡಬೇಕು ಅಂತಂದರೆ, ಸೊ ಮತ್ತೆ ನೀವು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೀವು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಹಿಸ್ಟ್ರಿ ಡಿಲೀಟ್ ಆಗಿದೆ. ಇದನ್ನು ರಿಕವರಿ ಮಾಡೋದು ಹೇಗೆ ಅಂತಂದರೆ, ಸೊ ನೀವು ಜಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ಸರ್ಚ್ ಬಾರಲ್ಲಿ ಮೈ ಆ್ಯಕ್ಟಿವಿಟಿ ಅಂತ ಟೈಪ್ ಮಾಡಿ. ಮೈ ಆ್ಯಕ್ಟಿವಿಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮೈ ಆ್ಯಕ್ಟಿವಿಟಿ ಅಂತ ಇದೆ. ಸೊ ಅದ್ರ ಮೇಲೆ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಲ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈಗ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ನಿಮ್ಮ ಹಿಸ್ಟ್ರಿ ಎಲ್ಲಪ್ಪ ಸರ್ಚ್ ಮಾಡೋದು ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆ್ಯಕ್ಟಿವಿಟಿ ಕಂಟ್ರೋಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸೊ ಕಾಣ್ತಾ ಇದೆಯಾ ಕ್ರೋಮ್ ಗೂಗಲ್, ಇಲ್ಲಿ ಕಾಣ್ತಾ ಇರ್ಬೋದು ಸಿ ಆ್ಯಂಡ್ ಡಿಲೀಟ್ ಆ್ಯಕ್ಟಿವಿಟಿ ಅಂತ ಇದೆ. ಸೊ ನೀವು ಡಿಲೀಟ್ ಮಾಡಿರುವಂಥ ಹಿಸ್ಟ್ರಿ ಇಲ್ಲಿ ಸಿಗುತ್ತೆ ನಿಮಗೆ. ಎಲ್ಲಿ? ಸೊ ಕ್ರೋಮಲ್ಲಿ ಸರ್ಚ್ ಮಾಡಿದರೆ ಕ್ರೋಮಲ್ಲಿ ಡಿಲೀಟ್ ಆಗಿರುವಂಥ ಹಿಸ್ಟ್ರಿ ಸಿಗುತ್ತೆ. ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಗೂಗಲಲ್ಲಿ ಕ್ಲಿಯರ್ ಮಾಡಿರುವಂಥ ಹಿಸ್ಟ್ರಿ ಸಿಗುತ್ತೆ. ಜಸ್ಟ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ನೀವು ಸರ್ಚ್ ಮಾಡಿ ಡಿಲೀಟ್ ಮಾಡಿರೋ ಹಿಸ್ಟ್ರಿ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ. ಸೊ 5:15 PM ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಿರೋದು. ಸೊ ಬ್ಯಾಕ್ ಹೋಗಿ, ಸೊ ಕ್ರೋಮಲ್ಲಿ ಏನಾದರೂ ಸರ್ಚ್ ಮಾಡಿ ಡಿಲೀಟ್ ಮಾಡಿದರೆ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಹಿಸ್ಟ್ರಿ ಡಿಲೀಟ್ ಆಗಿದೆ, ಸೊ ನೀವು ಬೇಕಿರೋವಂಥ ಹಿಸ್ಟ್ರಿನ ಮತ್ತೆ ಅದ್ರ ಮೇಲೆ ಕಾಪಿ ಮಾಡ್ಕೊಂಡು ಬೇಕಿದ್ರೆ ರಿಕವರಿ ಮಾಡ್ಕೋಬೋದು. ಸೊ ನೀವು ಬ್ಯಾಕ್ ಹೋಗಿ ಮತ್ತೆ ನಿಮಗೆ ಕಾಣ್ತಾ ಇರ್ಬೋದು ಗೂಗಲ್. ಸೊ ಕ್ರೋಮ್ಗೆ ಹೋದ್ಮೇಲೆ ನೀವು ಗೂಗಲಲ್ಲೇ ಜಾಸ್ತಿ ಸರ್ಚ್ ಮಾಡಿರ್ತೀರ. ಸೊ ನೀವು ಯೂಶಲಿ ಏನು ಮಾಡ್ಬೇಕಂತಂದರೆ, ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಜಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಜಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ನಾನು ಸರ್ಚ್ ಮಾಡಿ ಕ್ಲಿಯರ್ ಮಾಡಿರುವಂಥ ಹಿಸ್ಟ್ರಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಕಾಣ್ತಾ ಇದೆಯಾ? ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಿದೆ, ಅದು ಕೂಡ ಡಿಸ್ಪ್ಲೇ ಆಗಿದೆ. ಯೂಟ್ಯೂಬ್ ಅಂತ ಸರ್ಚ್ ಮಾಡಿದೆ, ಅದು ಕೂಡ ಡಿಸ್ಪ್ಲೇ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಕರ್ನಾಟಕ ಬ್ಯಾಂಕ್ ಮೊಬೈಲ್ ಪ್ಲಸ್ ಅಂತ ಸರ್ಚ್ ಮಾಡಿದ್ನಲ್ಲ, ಅದು ಕೂಡ ಡಿಸ್ಪ್ಲೇ ಆಗಿದೆ. ಸೊ ಇದು ನಮಗೆ ರಿಕವರಿ ಮಾಡ್ಕೋಬೇಕಂತಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕಂಪ್ಲೀಟಾಗಿ ಮತ್ತೆ ಅದೇ ವೆಬ್ಸೈಟ್ ರಿಕವರಿ ಆಯಿತು. ನೀವು ಎಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿರ್ತೀರೋ ಅಲ್ಲೇ ನಿಮಗೆ ಮತ್ತೆ ಸಿಗುತ್ತೆ. ಸೊ ಈಗ ಕಾಣ್ತಾ ಇರ್ಬೋದು ನೀವು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇದೆಯಾ ಅದು ಕಂಪ್ಲೀಟಾಗಿ, ಸೊ ನೀವು ಏನೇನು ಸರ್ಚ್ ಮಾಡಿದ್ರೋ ಅದೆಲ್ಲ ರಿಕವರಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.